ನೀನು ಕೊಡಲ್ಲ. ಫೈನಲಿ ನಮ್ಮ ಚಿಕನ್ ರೆಡಿ ಆಗಿದೆ. ಏನ್ ಸೀನ್ ಹೇಳಿ, ಅಕಸ್ಮಾತ್ ಒಂದು ಬಾಯಿ ಹಾಕ್ಬಿಟ್ರೆ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ಬಿಡುತ್ತೆ, ರೆಕಾರ್ಡ್ ಆಗ್ಬಿಡುತ್ತೆ. ಅದೇ ಪ್ರೊಸೀಜರ್ ಫಾಲೋ ಮಾಡಿ ಎಲ್ಲದನ್ನು ಮಾಡಿ ಮುಗಿಸ್ಕೋತೀನಂತೆ. ಸೊ ಎಲ್ಲ ಮಾಡಾದ್ಮೇಲೆ ನೋ, ಇವರಿಬ್ಬರು ಬೈಕ್ ಸಿಗ್ದಂಗೆ ಇವತ್ತು ನಾನು ಕುಕ್ ಮಾಡಬೇಕು, ಅದೇ ಚಾಲೆಂಜು. ಸೊ ಇಟ್ಸ್ ಟೈಮ್ ಟು ನಾವು ಟೇಸ್ಟ್ ಮಾಡುವುದಕ್ಕೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಎಷ್ಟೋ ದಿನಗಳಾಗ್ಬಿಟ್ಟಿದೆ ಅಲ್ವಾ ನಾನು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಸೀದಾ ನಮ್ಮ ಗಾರ್ಡನಲ್ಲೇ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಟೈಟಲ್ ಮತ್ತು ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತಿದ್ದೀವಿ ನಾವು ಅಂತ. ಸೊ ಅದೇ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು, ಹೋಗ್ಬಿಟ್ಟು ಸೀದಾ ಅಲ್ಲೇ ಶುರು ಹಚ್ಕೊಳ್ಳೋಣ ಅಂತ. ಬಟ್ ನನ್ನ ಪ್ರಿಪ್ರೇಷನ್ ಯಾವ ಲೆವೆಲ್ಗಿದೆ ಅಂದರೆ, ಇವಾಗ ಗಾರ್ಡನ್ಗೆ ಹೋಗ್ತಾ ಇದ್ದೆ, ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಎತ್ತಾಕೊಂಡು. ಆ್ಯಂಡ್ ಇವಾಗ ನನಗೆ ರಿಯಲೈಸ್ ಆಯಿತು, ಇನ್ನೂ ಎಷ್ಟೋ ಐಟಮ್ ನಾನು ತೊಗೊಂಡೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ನಾನು. ಸುಮ್ಮನೆ ಜೈ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದೀನಿ. ಸೊ ಇವಾಗ ಹೆಂಗಿರು ಮನೆ ಬಿಟ್ಟು ಬಂದಿದ್ದೀನಿ ಮುಂದಕ್ಕೆ, ಅಂದರೆ ಆ ಥರ ಅಲ್ಲ, ಅರ್ಥ ಆಯ್ತಲ್ಲ, ಗಾರ್ಡನ್ಗೆ ಹೋಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೇ ಎಲ್ಲರೂ ಅಂಗಡಿ ಇರ್ತಾವಲ್ಲ, ಸೊ ಅಂಗಡಿಲೇ ಹೋಗ್ಬಿಟ್ಟು ಬೇಕಾಗಿರೋ ಐಟಮ್ಗಳು ಏನು ಪರ್ಚೇಸ್ ಮಾಡಬೇಕು, ಅಂದರೆ ಏನು ನಾನು ತೊಗೊಂಡಿಲ್ಲ, ಸೊ ಅದನ್ನ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಅದಾದಮೇಲೆ ಗಾರ್ಡನ್ಗೆ ಹೋಗ್ಬೇಕು, ಅದು ಪ್ಲ್ಯಾನು. ಕೊನೆ ಐಟಮು ಈ ಎಣ್ಣೆ, ಅದೊಂದು ಬೇಕಾಗಿತ್ತು. ಆ್ಯಂಡ್ ಇವಾಗ ಏನಾಯ್ತು ಗೊತ್ತಾ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ಸೊ ಅವ್ರು ಇನ್ನೊಬ್ರಿಗೆ ಅವ್ರ ಜೊತೆ ಇರೋರ್ಗೆ ಹೇಳ್ತಿದ್ರು, ಇವರೇ ನೋಡು ಕಾಡಂದಿ ವಿಡಿಯೋ ಮಾಡಿರೋರು ಅಂತ ಅಂದರು. ಒಂದು ಸೆಕೆಂಡ್ ಹೆಂಗೆ ಡಗ್ಗನ್ಬಿಡ್ತು ಅಂದರೆ ನನಗೆ, ಕಾಡಂದಿ ವಿಡಿಯೋನ ನಾನಾ ಯಾವ್ದು ಗುರು ಮಾಡಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ನೆನಪಾಯಿತು, ಅಂದರೆ ಅರ್ಥ ಆಯಿತು. ಸೊ ನಾನು ಭದ್ರಾ ಟೈಗರ್ ರಿಸರ್ವಲ್ಲಿ ಕಾಡಂದಿ ಸೈಟಿಂಗ್ ಆಗಿತ್ತಲ್ಲ, ಸೊ ಅದು ವಿಡಿಯೋನ ನೋಡಿದ್ದಾರೆ. ಸೊ ಅವರಾದ್ರೆ ಕಾಡಂದಿ ವಿಡಿಯೋ ಮಾಡೋರೆ ಅಂದ್ಬಿಟ್ರು. ಸಡನ್ನಾಗಿ ಇವಾಗ ಕುಕಿಂಗ್ ವಿಡಿಯೋ ಬೇರೆ ಮಾಡ್ಕೊತಿದ್ದೀನಿ ನಾನು. ಹೆಂಗಾಯ್ತು ಅಂದರೆ ನನಗೆ ಡಗ್ಗಂತ ಆರೋಪ, ರೂಮರ್ಸ್ ಎಲ್ಲ ಹಬ್ತಾ ಇದೆಯಾ ಗುರು ನನ್ನ ಬಗ್ಗೆ ಅಂತ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟೆ. ಗೈಸ್, ವೆಲ್ಕಮ್ ಟು ಅವರ್ ಗಾರ್ಡನ್. ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ಲಗೇಜ್ ಎಲ್ಲ ಎತ್ತಾಕೊಂಡು ಬರ್ತಿರೋದು ನೋಡ್ಬಿಟ್ಟು ಬೇಕಾಗಿರುವ ಸಾಮಗ್ರಿಗಳು ಇವರೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಏನು ಇಷ್ಟು ದಿನ ಆದಮೇಲೆ ಗಾರ್ಡನಲ್ಲಿ ಏನೋ ಮಾಡೋಕ್ಕೆ ಬರ್ತಾನಲ್ಲ ಅಂತ ಅಂದ್ಬಿಟ್ಟು. ಯಾಕ ಇನ್ನೂ ಜಗಳ ಮುಗ್ದಿಲ್ವಾ? ನಾನು ಇದ್ದಾಗಲೇ ಹಿಂಗೆ ಆಡ್ತಾರಾ, ಇಲ್ಲದೇ ಇದ್ದಾಗಲೂ ಹಂಗೆ ಆಡ್ತಾರಾ ಗೊತ್ತಿಲ್ಲ. ಇವತ್ತು ನಾವು ಔಟ್ಡೋರ್ ಶೂಟ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಸೌಂಡು ಸದ್ದು ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಬೇಜಾರು ಮಾಡ್ಕೊಂಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಆದಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ, ಬಟ್ ಆದ್ರೂ ಗ್ಯಾಪಲ್ಲಿ ಅಕಸ್ಮಾತ್ ಬಂದರೆ ಹೊಟ್ಟೆಗೆ ಹಾಕೊಂಬಿಡಿ. ನೆಕ್ಸ್ಟ್ ಇದು ನಾವು ಹಾಕೋತೀವಲ್ಲ ಹೊಟ್ಟೆಗೆ, ಹಾಗೆ. ಸದ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವತ್ತೇನು ಸ್ಪೆಷಾಲಿಟಿ ಅಂದರೆ ಫುಲ್ ಬರೀ ತೇಜುನೇ, ಎಲ್ಲ ಐಟಮ್ಸು ಬರೀ ತೇಜುದೇ ಯೂಸ್ ಮಾಡ್ತಿರೋದು. ಇದನ್ನ ಉಳಿಸಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಬರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಎಲ್ಲ ಘಮ ಬರ್ತಾ ಇದೆಯಾ ನಿನಗೂ? ನೀನು ಬರಬೇಡ ಇಲ್ಲಿ, ಸಾಕು, ಅಲ್ಲೇ ಲಾಸ್ಟು, ಅದರಿಂದ ಮುಂದಕ್ಕೆ ಬರಬೇಡಿ. ನೆಕ್ಸ್ಟ್ ಕಬಾಬ್ ಪೌಡ್ರ್ ಹಾಕೊಂಡ್ಬಿಡೋಣ. ನನ್ನನ್ನೇ ನೆಕ್ತಾವನು ಹಾಕ್ಕೊಂಡು. ನೆಕ್ಸ್ಟ್ ಬರ್ತಾನೆ, ಆದಷ್ಟು ಬೇಗ ಬರ್ತಾನೆ ಇಲ್ಲಿಗೆ. ಬಟ್ ಪಾಪ ಏನು ಮಾಡೋಣ, ಅವ್ರಿಗೂ ಸ್ವಲ್ಪ ಕೆರಳಿಸ್ತಾ ಇರುತ್ತೆ ಘಮ. ಆಲ್ರೆಡಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ಹೊಡಿತಾ ಇದೆ, ನನಗೆ ಒಂಥರ ಟೆಂಪ್ಟ್ ಮಾಡ್ತಾ ಇದೆ. ಜಾಸ್ತಿ ಅದು ಇದು ಅಂತ ಕಾಂಪ್ಲಿಕೇಶನ್ಸ್ ಏನಿಲ್ಲ, ಸಿಂಪಲ್ ಆಗಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಪಟ ಅಂತ ಮಾಡ್ಬಿಡೋಣ. ಓಕೆನಾ? ಅಲ್ವೇನಲ್ಲ? ಭಯಕ್ ಬೇಡ, ಭಯ ಗೈಸ್, ಭಯ. ಏನಾಯ್ತು? ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದಿಷ್ಟು, ರುಚಿಗೆ ತಕ್ಕಷ್ಟು. ಸ್ವಲ್ಪ ಜಾಸ್ತಿನೇ ಖಾರವಾಗಿರ್ಲಿ, ಮಜಾ ಬರುತ್ತೆ ಗೈಸ್. ಒಂದು ಐಟಮ್ ಮರ್ತ್ಬಿಟ್ಟೆ ಗೈಸ್, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವ್ರು ಇಲ್ಲೇ ಓಡಾಡ್ತಾವ್ರೆ, ಹೆಂಗ್ ಕೂತಾರೆ ಅಂದ್ರೆ ಇಲ್ಲಿ. ತಡಿಯ ನನ್ಕಿಂತ ಫಾಸ್ಟು ಮೊಟ್ಟೆ ಹೊಡೆದು ಹಾಕೊಂಡ್ಬಿಡೋಣ. ಮಸ್ತು. ಇದನ್ನ ಕಲ್ಸ್ಕೊಳಕ್ಕೆ ಒಂದು ಸ್ವಲ್ಪ ಕಂಟೈನರು ಚಿಕ್ಕದಾಯ್ತು ಅನ್ಸುತ್ತೆ, ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡೋಣ ನಾವು. ಯಾಕ ಬಾಯ್ ಯಾಕಂಗ ಅವನೇ ಗುರು ಬಿಡ್ತಾ ಇಲ್ಲ ನೋಡಿ, ಹೆಂಗ್ ಬಂದು ಕುತ್ಕೊಂಡ್ಬಿಟ್ಟ ಇಲ್ಲ ಅತ್ತಾಗೆ. ನಿನಗೆ ಕೊಡಲ್ಲ, ನಿನಗಲ್ಲ ಇದು. ಫಸ್ಟ್ ಮಾಡ್ತೀನಿ, ಮಿಸ್ಸಾಗಿ ಬಾಯಿಗೆ ಯಾಕಿದ್ರು ಅಂತ ಇಟ್ಕೊಳ್ಳಿ. ಕಬಾಬ್ ಪೌಡ್ರ್ ಒಂದು ಸ್ವಲ್ಪ ಕಡಿಮೆ ಆಗ್ಬಿಡ್ತು, ಸೊ ಹಾಗಾಗಿ ಇನ್ನೊಂದು ಕವರ್ ಹಾಕ್ಬಿಡೋಣ. ಆ್ಯಕ್ಚುಲಿ ಬೈರ ಮಾತ್ರ ಇಲ್ಲಿ ಬಂದಿರೋದು, ಕಾಳ ಒಂದು ಸ್ವಲ್ಪ ಭಯ ಬೀಳ್ತಾವನೆ. ಬೈರ ಮತ್ತೆ ಅವನ ಕಾನ್ಫ್ಲಿಕ್ಟ್ ಇದೆ, ಅದಕ್ಕೆ ಕಾಳ ಅಲ್ಲೇ ಇದ್ದಾನೆ. ಫೈನಲಿ ನಿಮ್ಗೆ ಹೆಂಗ್ ಗುರಾಯಿಸ್ತಾನೆ ಗೊತ್ತಾಗಿಸಿಲ್ಲ, ನಿಮ್ಗೆ ಕಾಣ್ತಾ ಇಲ್ಲ ಇಲ್ಲಿ. ಓಕೆನಾ? ನಿಮ್ಗೆ ಕಾಣಿಸೋ ಥರ ಇದ್ರೆ ನಿಮ್ಗೆ ಮಜಾ ಇರೋದು. ಫೈನಲಿ ನಮ್ಮ ಚಿಕನ್ನು ರೆಡಿ ಆಗಿದೆ. ಸೊ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡೋಣಂತೆ ಒಂದು ಸ್ವಲ್ಪ ಹೊತ್ತು. ಇವಾಗ ನಾವು ಶುಭಾರಂಭ ಮಾಡೋಣ, ಇದನ್ನೆಲ್ಲೇ ಇಟ್ಕೊಳ್ಳೋಣ. ಅಲ್ಲಿ ಬಿಟ್ಟರೆ ಬಿದೋಗ್ಬಿಡುತ್ತೆ, ಯಾಕೆ ಬೇಕು. ಸೊ ಸ್ಟವ್ ಹಚ್ಬಿಡೋಣ. ಹಿಂಗೆ ಹಚ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಆರೋಗ್ಬಿಟ್ಟು. ಯಾರಾದ್ರೂ ಬಂದ್ಬಿಟ್ಟು ನನಗೆ ಸ್ಟವ್ ಹಚ್ಚೋದು ಹೇಳ್ಕೊಡ್ರಪ್ಪ. ಸ್ಟವ್ ಹಚ್ಚಕ್ಕೆ ಬರ್ತಾ ಇಲ್ವಲ್ಲ ಗೈಸ್ ನನಗೆ. ಓ ಮಿಷನ್ ಸಕ್ಸಸ್ಫುಲ್. ಯಾವುದು ಜೋರು, ಯಾವುದು ಸ್ಲೋ? ನನ್ನ ಕಡೆ ಜೋರು.
ಆ ಕಡೆ ಸ್ಲೋ. ಎಣ್ಣೆ ಹಾಕೊಂಡ್ಬಿಡೋಣ. ಮೊದಲನೆಯ ಕೋಳಿ ನೆಕ್ಕು ಹಾಕ್ಬಿಡೋಣ. ಓಹೋ, ಘಮ ಹೊಡಿಯಕ್ಕೆ ಸ್ಟಾರ್ಟ್ ಆಯ್ತು ಗೈಸ್. ನನಗೆ ಕೆರಳಿಸೋ ಲೆವೆಲ್ಗೆ ಹೊಡಿತಾ ಇದೆ. ಪಾಪ ನಮ್ಮ ಕಾಳ ಬೈರನ್ಗೆ ಹೆಂಗ್ ಹೊಡಿತಿರ್ಬೋದು, ಜಸ್ಟ್ ಇಮ್ಯಾಜಿನ್. ಹಾ, ಘಮ ಹೆಂಗ್ ಬರ್ತದೆ ಗೊತ್ತಾ, ಈಗ್ಲೇನೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ತಗೋ, ಯಥೇಚ್ಛವಾಗಿ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಚಟಾಪಟ ಅಂತ ಬೇಯಿಸೋಣ. ಇದು ಕ್ಲೀನಾಗಿ ಬೆಂದ್ಬಿಟ್ರೆ ಸಕ್ಸಸ್ ಆದ್ರೆ ಟೇಸ್ಟ್ ಆಬ್ವಿಯಸ್ಲಿ ನಾವೇನು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಯಾವುದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ, ನಾರ್ಮಲ್ ಮಸಾಲೆ ಉಪಯೋಗಿಸಿರೋದು. ಸೊ ಆಬ್ವಿಯಸ್ಲಿ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಗೊತ್ತು. ಬಟ್ ಇವೆಲ್ಲ ಕ್ಲೀನಾಗಿ ಬೆಂದು ಮಜಾ ಕೊಟ್ರೆ ಏನ್ ಮಜಾ ಇರುತ್ತೆ ಹೇಳಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ಲು ಹೊಗೆ ಎಲ್ಲ ಕಡೆ. ನಮ್ಮ ಪಪ್ಪಾಯ ಗಿಡಗಳೆಲ್ಲ ಇವತ್ತು ಕಬಾಬ್ನ ವಾಸನೆನ ತಗೋತವೆ. ಆಕ್ಚುಲಿ ನಾವು ಮಾಡ್ತಿರೋದು ಏನು ಅಂತ ಹೇಳಲೇ ಇಲ್ಲ ಅಲ್ವಾ. ಚಿಕನ್ ಕುತ್ತಿಗೆ ತವಾ ಫ್ರೈ ತಿರ್ವಾಕಣ. ರಾವು ಮಸ್ತು ಗೈಸ್, ಮಸ್ತು. ಹಾ ಏನ್ ನೇಚರಲ್ಲಿ ಕುತ್ಕೊಂಡು ಮಾಡ್ತಿದ್ರು ಕೆಮ್ಮು ಕಮ್ಮಿ ಆಗಿಲ್ಲ. ಐ ಮೀನ್ ಕೆಮ್ಮು ಬಿಟ್ಟೋಗ್ಲಿಲ್ಲ. ಸಾಕು. ಏಯ್ ಬಾಯಕಂಗಿಲ್ಲ ಇದು ನಿನಗಲ್ಲ. ಕುತ್ಕೋ ಫಸ್ಟು. ಕುತ್ಕೋ ಅಲ್ಲಿ. ಏಯ್ ಕುತ್ಕೊಳ್ಳೋ. ಹಾ, ಅಲ್ಲೇ ಕುತ್ಕೊಂಡಿರ್ಬೇಕು. ಏನ್ ಸೀನ್ ಹೇಳಿ, ಅಕಸ್ಮಾತ್ ಒಂದು ಬಾಯಿ ಹಾಕ್ಬಿಟ್ರೆ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ಬಿಡುತ್ತೆ, ರೆಕಾರ್ಡ್ ಆಗ್ಬಿಡುತ್ತೆ. ಏಯ್, ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ, ನೋಡ್ತಾ ಇದ್ದೀನಿ. ಏಯ್, ಆಹಾ, ಏನ್ ಬಂದ ಹೇಳಿ. ನಾನು ಹೇಳಿಲ್ವಾ, ಬರೀ ಕುಕ್ಕಿಂಗ್ ವಿಡಿಯೋ ಅಲ್ಲ, ಅದ್ರ ಜೊತೆಗೆ ಒಂದು ಚಾಲೆಂಜ್ ವಿಡಿಯೋನು ಮಾಡ್ತಾ ಇದ್ದೀನಿ. ಇವರಿಬ್ಬರು ಬೈಕ್ ಸಿಗ್ದಂಗೆ ಇವತ್ತು ನಾನು ಕುಕ್ ಮಾಡಬೇಕು, ಅದೇ ಚಾಲೆಂಜು. ಇವಾಗ ಅವ್ನ್ ಟರ್ನ್ ಆಯ್ತು. ಇಲ್ಲಿ ಇವನ್ ಬಂದ. ನಮ್ಮ ಬೈರನ ಒಳ ಮನಸ್ಸು ಏನ್ ಹೇಳ್ತಿದೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಸದ್ಯಕ್ಕೆ ನನ್ನ ಕೈಲಂತೂ ಆಗ್ಲಿಲ್ಲ, ಈ ನನ್ನ ಮಗ ಬಿಡ್ತಾ ಇಲ್ಲ ನನಗೆ ಬಾಯಕಕ್ಕೆ, ನೀನ್ ಹೋಗಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಇವನ್ನ ಕಳ್ಸಿದ್ದಾನೆ. ಅದಕ್ಕೆ ಇವನ್ ಬಂದಿದ್ದಾನೆ. ಫುಲ್ ಹೊಗೆ ಗೈಸ್. ಆಕ್ಚುಲಿ ಅವಾಗ್ಲೇ ಎಷ್ಟು ದಪ್ಪ ಇತ್ತು ಕುತ್ತಿಗೆಗಳು, ಇವಾಗ ಚಿಕ್ಕದಾಗ್ಬಿಟ್ಟಿದೆ, ಸಿಂಕ್ ಆಗ್ಬಿಟ್ಟಿದೆ. ಹೋಪ್ಫುಲಿ ಬೇಯ್ತಾ ಇದೆ ಅಂತ ಅನ್ಕೋತೀನಿ. ಓ ಕೈ ಗಿರಿ ಮೇಲೆ ಆರ್ತಾ ಕೂತೈತೆ. ಹೊಗೆ ನೋಡಿ ಗೈಸ್, ಹೊಗೆ ಹೆಂಗ್ ಹೋಯ್ತೈತೆ. ಚಟಾಪಟ ಅಂತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಅದು ಕೇಳಿಸ್ತಿಲ್ಲ ಅಂದ್ರೆ ಕೇಳಿಸ್ತೀನಿ ತಡ್ರಿ ಗೈಸ್. ಕರ್ಬೇ ಒಂದನ್ನ ಹಾಕ್ಬಿಡೋಣ, ಅದೊಂದನ್ನ ಯಾಕೆ ಮಿಸ್ ಮಾಡೋಣ, ಇಲ್ಲೇ ಇದೆ. ಇವಾಗ ಚಟಾಪಟ ಅಂತ ಇದೆ. ಸರಿ ಕೇಳಿಸ್ತೀನಿ. ಇಬ್ರು ಹೋಗ್ಬಿಟ್ಟು ಸೈಲೆಂಟ್ ಆಗಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟವ್ರಲ್ಲಿ. ಅದು ಇಲ್ಲಿ ನನ್ನ ಪಕ್ಕನೂ ಕೂತಿಲ್ಲ, ಅಲ್ಲಿ ಹೋಗ್ಬಿಟ್ಟವ್ರೆ. ಕಳಬೇರ ಬರ್ರ ಇಲ್ಲಿ ಬೇಗ ನೋಡಿ ಗೈಸ್. ಬಂದ ಹೇಳಿದ ತಕ್ಷಣ ಬಾಯ್ ಆಲ್ಮೋಸ್ಟ್ ಹಾಕಿದ್ದ. ಬಾಯ್ ಹಾಕ್ಬೇಡ, ಜೊತೆಲಿ ಇರೋ, ಇಲ್ಲೇ ಕುತ್ಕೋ ಅಲ್ಲೇ. ನಮ್ ಕಾಳಂಗ್ ಗೊತ್ತಾಯ್ತು, ಈ ನನ್ನ ಮಗನ್ ಬಂಡವಾಳ ಇಷ್ಟೇ, ನಾವೆಷ್ಟು ಹತ್ರ ಹೋದ್ರು ಏನ್ ಕೊಡಲ್ಲ ಇವನು. ಸೊ ಹಾಗಾಗಿ ನಾನು ಹತ್ರಕ್ಕೆ ಬರಲ್ಲ ಅಂತ ಅಲ್ಲೇ ನಿಂತಿದ್ದೆ. ಇಲ್ಲೇ ಎದ್ದು ಬಂದ, ಇಲ್ಲೇ ನಿಂತು ನನ್ನ ಮುಂದೆ. ಸೊ ಗೈಸ್, ಪಟ್ಟ ಅಂತ ಹೇಳ್ಬಿಟ್ಟು ತೆಗೆದ್ಬಿಡ್ತೀನಿ. ಸಾಕು, ಬೆಂದಿದೆ ನೋಡಿ. ಮೊದಲನೆಯ ರೌಂಡು. ಇವಾಗ ದೂರ ಕಳ ನೋ ಹೋಗ್ ದೂರ. ಸೌತ್ ತಿರ್ವಾಕೊಂಡು ಹೊಡಿತೀವಿ. ನಮ್ಮ ಮಮ್ಮಿ ನನಗೆ ಬೈತಾ ಇದ್ರು ಹಿಂಗೆ. ಹಿಂಗೆ ಹೇಳ್ಕೊಂಬಿಡೋದು ಬೆಟ್ರು ಗೈಸ್, ಒಂದೊಂದಾಗಿ ಎತ್ತದ ಏನು. ಹಾ ಗೈಸ್ ನೋಡಿ ಗೈಸ್, ಹಂಗೆ ಏನ್ ಬಂದೈತೆ. ಕ್ರೇಜಿ ಅಂದ್ರೆ ಕ್ರೇಜಿಯಾಗಿ ಬಂದಿದೆ. ಮಸ್ತು ಸಕ್ಕತ್ ಕಲರು. ಇಲ್ಲೇ ಇಡ್ತೀನಿ. ಹೋಗ ದೂರ, ಹೋಗ. ಇಲ್ಲ, ಇದು ಖಂಡಿತ ಅಲ್ಲಿ ಸೇಫ್ ಇಲ್ಲ, ಇಲ್ಲಿ ನನ್ನ ಹತ್ರನೇ ಇಟ್ಕೊಳ್ಳೋದು ಬೆಟರ್. ಇವಾಗ ಇಲ್ಲಿ ನೋಡ್ರಿ ಇವನು. ಇವಾಗ ಖಂಡಿತ ಸೇಫ್ ಇಲ್ಲ. ಸೆಕೆಂಡ್ ರೌಂಡ್ ಹಾಕ್ಬಿಡ್ತೀನಿ. ಅದೇ ಪ್ರೊಸೀಜರ್ ಫಾಲೋ ಮಾಡಿ ಎಲ್ಲದನ್ನು ಮಾಡಿ ಮುಗಿಸ್ಕೋತೀನಂತೆ. ಸೊ ಎಲ್ಲ ಮಾಡಾದ್ಮೇಲೆ ನೋಡಿ, ಯಾರು ನೋಡೋಣ, ಇಲ್ಲೊಬ್ಬ. ಸೊ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ನಿಮಗೆ ಸಿಗುತ್ತೇನೆ. ಎಲ್ಲ ರೆಡಿ ಆದ್ಮೇಲೆ ಟೇಸ್ಟ್ ಮಾಡೋಣ. ಎಲ್ಲಾರು, ಇವನು ಟೇಸ್ಟ್ ಮಾಡಕ್ ಕೊಡ್ತೀನಿ, ಅವನಿಗೂ ಟೇಸ್ಟ್ ಮಾಡಕ್ ಕೊಡ್ತೀನಿ, ನಾನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಓಕೆನಾ? ಯಾರಿಗೂ ಮೋಸ ಮಾಡಲ್ಲ. ಸೊ ಇನ್ನೇನು ಇದು ಫಿನಿಶಿಂಗ್ ಬಂತು.
ಚಟಾಪಟ ಚಟಾಪಟ ಅಂತ ಅನ್ಸ್ಬಿಡೋಣ ಫ್ರೆಶ್ ಆಗಿ. ಅಂತ ಇದೆ ಚಟಾಪಟ ಚಟಾಪಟ ಅಂತ. ಒಳ್ಳೆ ಫ್ಲೇವರ್ ಇರಿದ್ರೆ ಸಾಕು ನಮ್ಗೆ. ಹೊಗೆ 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 ಘಾಟು. ನೋಡಿ ಗೈಸ್ ಹೆಂಗ್ ಮಾಡ್ಕೊಂಡಿದೀನಿ, ಫುಲ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದೀನಿ. ಕತ್ಲಾಗ್ತಿದೆ, ಸೊ ಅಕಸ್ಮಾತ್ ಕತ್ಲಾದ್ರೂ ಮ್ಯಾನೇಜ್ ಆಗ್ಬೇಕು ಎಲ್ಲಾದು ಅಂತ ಅಂದ್ಬಿಟ್ಟು ಲೈಟಿಂಗ್ ಸೆಟಪ್ A to Z ಎಲ್ಲ ಮಾಡ್ಕೊಂಡ್ಬಿಟ್ಟಿದೀನಿ. ನನಗೆ ಸ್ಕ್ರೀನ್ ಕಾಣ್ತಾ ಇಲ್ಲ. ಸೊ ಫಸ್ಟ್ ಟೈಮು ಈ ತರ ಟ್ರೈ ಮಾಡ್ತಿರೋದು. ಹೇಗ ಅನಿಸ್ತು, ಏನ್ ಕತೆ, ಇನ್ನೂ ಜಾಸ್ತಿ ಕುಕಿಂಗ್ ವಿಡಿಯೋಸ್ ಮಾಡ್ಬೇಕಾ ನಮ್ ಗಾರ್ಡನ್ ಅಲ್ಲಿ ಈ ಸೆಟಪ್ ನಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಹಾಕ್ಬೋದು. ಏನೇನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಖಂಡಿತ ಮಾಡೋಣಂತೆ ಅದನ್ನು. ಹಾ ಮಸ್ತು ಗೈಸ್, ಘಮ ಸರಿಯಾಗಿ ಹೊಡಿತಾ ಇದೆ. ಆರಿಸ್ಬಿಡೋಣ. ಅಂಡ್ ನಮ್ ಕಾಳ ಬೈರ ಇಬ್ರು ನೋಡೋ ಅಷ್ಟೊತ್ತು ನೋಡಿ ಈ ನನ್ನ ಮಗ ನಮ್ಗೇನು ಕೊಡಲ್ಲ, ಬಡ್ಡಿ ಮಗ ಇವನು ಅಂತ ಬೈಕೊಂಡು ಹೋಗ್ಬಿಟ್ವು ಅತ್ತೆಗೆ. ಸೊ ಎಲ್ಲದನ್ನು ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಓಹೋ, ಕ್ರೇಜಿ ಗೈಸ್, ಪರ್ಫೆಕ್ಟ್ ಆಗಿ ಎಲ್ಲಾದು ಆಗಿದೆ. ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣ್ತಿದೆ ಅಂತ. ಬೇಬಿ ಲೈಟಿಂಗ್ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಕಪ್ಪು ಕಾಣ್ತಿರ್ಬೋದು. ನನಗೆ ಆಕ್ಚುಲಿ ಕ್ಯಾಮ್ರಾದಲ್ಲಿ ನಂಗೆ ಕಾಣ್ತಾ ಇದೆ, ಬಟ್ ಆಕ್ಚುಲಿ ಅದು ಅಷ್ಟೊಂದೇನಿಲ್ಲ, ಪರ್ಫೆಕ್ಟ್ ಆಗಿದೆ. ಓಕೆನಾ, ಆ ಥರ ಆಗಿದ್ರೆ ನಾನು ಹೇಳಿಸ್ತಾ ಇದ್ದೆ. ಸೊ ಇಟ್ಸ್ ಟೈಮ್ ಟು ನಾವು ಟೇಸ್ಟ್ ಮಾಡುವುದಕ್ಕೆ. ಚಿಯರ್ಸ್ ನಿಮ್ಗೂ. ಓಕೆನಾ. ಏನ್ ಸ್ಮೂತ್ ಆಗಿ ಬಂದಿದೆ ಗೊತ್ತಾ, ಸಾಕಾಗಿ ಬಂದಿದೆ. ಆಕ್ಚುಲಿ ಉಪ್ಪೊಂಚೂರು ಜಾಸ್ತಿ ಹಾಕ್ಬೇಕು, ಐ ಮೀನ್ ಒಂಚೂರು ಹಾಕ್ಬೇಕಿತ್ತು. ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಬಿಕಾಸ್ ಆ ಮಸಾಲೆಗೆ ನಾನು ಯಾವುದು ಉಪ್ಪು ಹಾಕಿಲ್ಲ, ಅದಕ್ಕೆ ಖಾರದ ಪುಡಿ ಮಾತ್ರ ಎಕ್ಸ್ಟ್ರಾ ಹಾಕಿದ್ದೆ ನಾನು. ಸೊ ಅದೊಂದು ಹೊಡಿತಾ ಇದೆ. ಯಾವ ಥರ ಮಾಂಸ ಬರ್ತಾ ಇದೆ ಅಂದರೆ ಫುಲ್ ಕುತ್ಕೆ ಕಲಾಸ್, ಮಾಂಸ ಎಲ್ಲ ಕಲಾಸ್. ಮಾಂಸ ಎಷ್ಟಿದೆ ಅಂತ ತೋರಿಸ್ತೀನಿ. ಲಿಟ್ರಲಿ ನನ್ನ ಬಾಯಿ ತುಂಬ ಬಂದಿದೆ ಮಾಂಸ. ಮಸ್ತು ಗುರು, ಹಿಂಗೆ ಬಂದರೆ ತಗೋ 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 ಎಂಜಾಯ್ ಯುವರ್ ಮೀಲ್. ಎನಿವೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ಕೆ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ, ಹೊಸಬ್ರು ನೋಡ್ತಾ ಇದ್ರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಬಿಸಿ ಬಿಸಿ ಇದೆ, ತಣ್ಣಗಿರೋದಿಲ್ಲ ಇತ್ತು. ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಚಾನಲ್ಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ರಿಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್, ಟೇಕ್ ಇಟ್ ಚಿನ್ನ. ತಗೊಳ ಇಲ್ಲಿ ನಿನಗಿದೆ, ತಗೊಳ ಚಿನ್ನ.